ಮಕ್ಳು ಹುಟ್ಟಿಸ್ತೀನಿ ಬಾ, ಮಕ್ಳು ಹುಟ್ಟಿಸ್ತೀನಿ ಬಾ ಕರ ತಾಯಿ ಎಲ್ಲ ಕರೆದಿದ್ರೆ ಅದನ್ನ ಹೋಗಿ ಹೇಳಿದ್ರೆ ನಿಮ್ಯೋಗಿದ್ರೆ ಸರಿ ಇಲ್ಲ, ಅವ್ರದ್ದೇನು ಅಂತ ನಮ್ಮನ್ನ ಹೀನಮಾನವಾಗಿ ಬೈದು ಕಳಿಸ್ತಾರೆ ಪೊಲೀಸ್. ನನ್ನ ಹೆಸರು ತೇಜಸ್ವಿನಿ, ಮಾವಿನಕೆರೆ, ಗಂಡಸಿ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್ಕು. ನಾವು ಮಾವಿನಕೆರೆ ಗ್ರಾಮದಲ್ಲಿ ಒಂದು 60 ವರ್ಷದಿಂದ ವಾಸ ಮಾಡ್ತಿದ್ದೀವಿ. ನಾವು ತೋಟದ ಮನೆಯಲ್ಲಿ ನಾನು ನಮ್ಮ ತಾಯಿ ಇಬ್ಬರೇ ಇರೋದು. ನಮ್ಮ ತಂದೆ ಅಂಗವಿಕಲರಾಗಿದ್ದಾರೆ. ನಮ್ಗೆ ಇದೇ ಥರ ಈಗ ಎರಡನೇ ತಾರೀಕಿಂದ 2ನೇ ತಿಂಗಳು 2ನೇ ತಾರೀಕಿಂದ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಮ್ಮ ಹತ್ರ ಹಿಂಗೆ ಜಮೀನು ಕೊಡ್ತೀವಿ ಅಂತ 8 ಲಕ್ಷ ದುಡ್ಡು ಇಸ್ಕೊಂಡಿದ್ರು ಜಮೀನು ಕೊಡ್ತೀವಿ ಅಂತ. ಮತ್ತೆ ರಿಜಿಸ್ಟ್ರ್ ಮಾಡಿಕೊಡ್ರಿ ಅಂದರೆ ನಮ್ಮ ಮಕ್ಕಳು ಒಪ್ತಾ ಇಲ್ಲ ಅಂತ ಚೆಕ್ನೂ ಕೊಟ್ಟಿದ್ರು. ಅದಕ್ಕೆ ಹಿಂಗೆ ಜಗಳ ಬಂದು ಅವ್ರ ಮೇಲೆ ನೀವು ತೋಟನೂ ನಮ್ಮ ಹದ್ಬಸ್ತಿಗೆ ಕೊಟ್ಟಿದ್ರು, ಕಾಯಿ ಎಲ್ಲ ಕೆಡ್ಕೊಳ್ಳಿ ದನ ಮೇಯಿಸ್ಕೊಳ್ಳಿ ಅಂತ. ಈಗ ನಮ್ಮ ಮಕ್ಕಳು ಸೈನ್ ಆಗ್ತಿಲ್ಲ, ನಾವು ಕೊಡಲ್ಲ ಅಂತ 4 ವರ್ಷದಿಂದ ಹೀಗೆ ಇದು ಮಾಡ್ಕೊಂಡು ಬಂದು ಕೋರ್ಟಿಗೆ ಕೇಸ್ ಹಾಕಿದ್ದೀವಿ ಚೆಕ್ ಬೌನ್ಸ್ ಆಗಿ ಕೋರ್ಟ್ಗೆ ಹಾಕಿದ್ದೀವಿ. ಕೇಸ್ ವಾಪಸ್ ತಗೊಳ್ಳಿ ಅಂತ ನಮ್ಮ ಅಮ್ಮಂಗೂ ನನಗೂ ಕೊಲೆ ಬೆದರಿಕೆ ಹಾಕಿದ್ರು. ಶಿವಯ್ಯ ಅನ್ನೋರು, ಅವರು ನಮ್ಮೂರೇ ಫಾರೆಸ್ಟ್ ಇಲಾಖೆ, ಅವರು ರಿಟೈರ್ಡ್ ಮೆನ್ ಫಾರೆಸ್ಟ್ ಇಲಾಖೆ ಶಿವಯ್ಯ ಅಂತ. ಅದು ಹಿಂಗೆ ಜಗಳ ಬಂದು ಈಗ 4 ತಿಂಗಳಿಂದ ಬೇರೆಯವರು ಈಗ ಬಾಣವರದಿಂದ ಕರ್ಕೊಂಬಂದು ಆಳುಗಳ ನಮ್ಮ ತೋಟಕ್ಕೆ ನುಗ್ಗಿಸ್ಬಿಟ್ಟು ನಮ್ಮ ಮೋಟ್ರುಗಳ್ನೆಲ್ಲ ಕಳ್ತನ ಮಾಡಿ ಮೋಟ್ರುಗಳ್ನೆಲ್ಲ ಸುಟ್ಟಾಕಿದ್ದಾರೆ. ಈಗ ಅದೇ ಜಗಳ ಜಾಸ್ತಿ ಆಗಿ ನಾವು ಪೊಲೀಸ್ ಸ್ಟೇಷನ್, ಗಂಡಸಿ ಪೊಲೀಸ್ ಸ್ಟೇಷನ್ಗೆ ಒಂದು 5-6 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 2ನೇ ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಕಂಪ್ಲೇಂಟ್ ತೊಗೊತಿಲ್ಲ, ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಈಗ ನಮ್ಮ ಅಮ್ಮನ ಮಚ್ಚಿಂದ ಹೊಡೆದಿದ್ದಾನೆ ದರ್ಶನ್ನು, ಕೊಲೆ ಮಾಡೋಕ್ಕೆ ಹೊಡೆದು ಈಗ ಇನ್ಸೆಟಿವ್ ಆಗಿ ಕೊಲೆ ಮಾಡಿಲ್ಲ ಕಣಮ್ಮ, ಕೋಪದಿಂದ ಹೊಡೆದಿದ್ದಾನೆ. ಅದಕ್ಕೆ ಅವ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹಿಂದೇಟ್ ಹಾಕ್ತಿದ್ದಾರೆ ಸ್ಟಾರ್ಟ್ರುಗಳು ಕಳ್ತನ ಆಗಿದ್ದಾವೆ ಅಂತ ನಾವು ಕೇಸ್ ಕೊಡೋಕ್ಕೆ ಹೋದ್ರೂ ತೊಗೊಂತಿಲ್ಲ. ನಾಳೆ ಬನ್ನಿ, ನಾಡ್ದು ಬನ್ನಿ, ನಾಳೆ ಬನ್ನಿ. ಆಲಪ್ಪ ಸರ್ರು ಕೇಸ್ ತೊಗೊಂಡಿದ್ರು ನಮ್ದು. ಅವರು ಫೋನೇ ರಿಸೀವ್ ಮಾಡಲ್ಲ, ನಂದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾರೆ. ಆರತಿ ಮೇಡಮ್ನ ಕೇಳಿದರೆ ಅವರು ನಾನಲ್ಲ ಕಣಮ್ಮ ಕೇಸ್ ಹ್ಯಾಂಡ್ಲ್ ಮಾಡಿರೋದು ಆಲಪ್ಪ ಸರ್, ಅವ್ರ ಹತ್ರನೇ ಹೋಗಿ ನಿಂತಿದ್ದಾರೆ. ಮತ್ತು ಯೋಗೇಶ್ ಸರು ನಮ್ಮ ಅಮ್ಮನ ಕೇಸ್ ಅಂದರೆ ಮಚ್ಚಿಂದ ಹೊಡೆದಿರೋದು ನಮ್ಮ ಅಮ್ಮನ ಕೇಸ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಯೋಗೇಶ್ ಸರು. ಅವ್ರೂ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ನೀವು ಹೇಳ್ದಾಗ ಬರೋಕ್ಕಾಗಲ್ಲ ಕಣಮ್ಮ, ನಮಗೆ ಗೊತ್ತೈತೆ ಕಾನೂನು ಪ್ರಕಾರ ಹೇಗೆ ಮಾಡಬೇಕು ಅನ್ನೋದು ಅಂತಿದ್ದಾರೆ ನಾವು ಏನೇ ಆಸ್ಪತ್ರೆಗೆ ಬಂದು ಹೇಳಿಕೆ ತೊಗೊಂಡು ಹೋಗಿದ್ದಾರೆ. ನಾವು ಹೇಳಿಕೆ ಕೊಟ್ಟು 4 ಜನ ಹೆಸರು ಹೇಳಿದ್ದೀವಿ. ಅದರಲ್ಲಿ ದರ್ಶನ್ ಅನ್ನೋರು ಒಬ್ಬರನ್ನ ಪಾರ್ಟಿ ಮಾಡಿದ್ದಾರೆ. ಶಿವಯ್ಯ ಮತ್ತು ರಾಜೇಶ್ ಶೇಖರ್ ಮತ್ತು ಭೀಮಾ ಅನ್ನೋರನ್ನ ಪಾರ್ಟಿಯಿಂದ ತೆಗ್ದಾಕಿದ್ದಾರೆ, ಕೇಸಿಂದ ತೆಗ್ದಾಕಿದ್ದಾರೆ. ಕೇಳಿದರೆ ನೀವು ಹೇಳಿದೆ ನಾವು ಮಾಡಿದ್ದು ಅಂತ. ನಾವು ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಥರ ಇದು ಮಾಡಿಲ್ಲ, ಮೇಲೆ ತೇಳಿಸಿದ್ದಾರೆ ಕಂಪ್ಲೇಂಟ. ಮತ್ತು ನಮ್ಮ ತಾಯಿಗೆ ಕಂಪ್ಲೇಂಟ್ ಹೇಳಿಕೆ ಕೊಡೋಕ್ಕಾಗಲ್ಲ ಅಂದಿದ್ರು ಬಲವಂತ ಮಾಡಿ ಹೇಳಿಕೆ ತೊಗೊಂಡೋಗಿದ್ದಾರೆ. 4-5 ಸಲ ವೀಡಿಯೋ ಮಾಡಿದ್ದಾರೆ. ಅದರಲ್ಲಿ ಯಾವ ವೀಡಿಯೋ ಹಾಕಿದ್ದಾರೆ ಅಂತ ನಮಗೂ ಇದುವರೆಗೂ ತಿಳಿದಿಲ್ಲ. 3ನೇ ತಾರೀಕು 4ನೇ ತಿಂಗಳಲ್ಲಿ ನಮ್ಮಮ್ಮ ಮೇಲೆ ಮಚ್ಚಿಂದ ಹಲ್ಲೆ ಮಾಡಿರೋದು. ಇದುವರೆಗೂ ನಮಗೇನು ನ್ಯಾಯ ಸಿಕ್ಕಿಲ್ಲ. ಅಲ್ಲಿಂದ ಹಾಸನಿಗೆ ಬಂದು ಎಸ್ ಪಿ ಮೇಡಮ್ ಹತ್ರ ಕೇಳ್ಕೊಂಡಿದ್ದಕ್ಕೆ ಅರಸೀಕೆರೆ ಅರುಣ್ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿರು, ಇನ್ಚಾರ್ಜ್ ಕೊಟ್ಟರು. ಅವರು ಕಸ್ಟಡಿಗೆ ತಗೊಳ್ಳಮ್ಮ ಆರತಿ ಮೇಡಮ್ಗೆ ಹೇಳಿರು ಗಂಡಸಿ ಅವ್ರಿಗೆ. ಆದ್ರೂ ಇದುವರೆಗೂ ಅವ್ರನ್ನ ಕಸ್ಟಡಿಗೆ ತಗೊಂಡಿಲ್ಲ ನಾವು ಎಷ್ಟು ಸಲ ನಮ್ಮ ತಂದೆ ಅವ್ರನ್ನೂ ಕರ್ಕೊಂಡು ಹೋಗಿದ್ದೀರ, ನಮ್ಮ ತಾಯಿಯವ್ರಿಗೂ ಸ್ಟೇಷನ್ ಬಾಕ್ಲಿಗೆ ಬರ್ತೀರಾ, ಕುತ್ಕೊಂತೀರಾ, ಹೋಗ್ತೀರಾ. ನಾವೇನು ಮಾಡೋದಮ್ಮ, ನಮ್ಮ ಸಂಬಳದಲ್ಲಿ ಮಾಡಿಕೊಡೋಣ ನಿಮಗೆ ಅಂತ ನಮ್ಮನ್ನ ಕೀಳಾಗಿ ಕಾಣ್ತಾರೆ ನಿಮ್ಮ ಯೋಗ್ಯತೆ. ಅವನು ದರ್ಶನ್ ಅವರು ನಮಗೆ ಮಕ್ಳು ಹುಟ್ಟಿಸ್ತೀನಿ ಬಾ ಕರ ತಾಯಿ ಎಲ್ಲ ಕರೆದಿದ್ರೆ ಅದನ್ನ ಹೋಗಿ ಹೇಳಿದ್ರೆ ನಿಮ್ಯೋಗಿದ್ರೆ ಸರಿ ಇಲ್ಲ, ಅವ್ರದ್ದೇನು ಅಂತ ನಮ್ಮನ್ನ ಹೀನಮಾನವಾಗಿ ಬೈದು ಕಳಿಸ್ತಾರೆ ಬಡ್ಡಿ ವ್ಯವಹಾರ ಮಾಡಲಿಲ್ಲ ಅಂದ್ರೆ ಇವ್ರು ಬಡ್ಡಿ ವ್ಯವಹಾರ ಇದೆ, ಇವ್ರು ದುಡ್ಡು ಕೊಡ್ತಾರೆ, ಸುಮ್ಮನೆ ಎಲ್ಲರ ಹತ್ರನೂ ಜಗಳ ಆಡ್ತಾರೆ ಅಂತ ಸುಮ್ಮನೆ ಸಲ್ದಿದ್ದೆಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಈಗ 1 ವರ್ಷದಿಂದ ಕಿರುಕುಳ ಕೊಡ್ತಿದ್ದಾರೆ ಶಿವಯ್ಯ ಅವರು. ನಾವು ಕೋರ್ಟಿಗೆ 42-43 ಕೇಸ್ ಹಾಕಿ 2025ನೇ ಇಸ್ವಿಲಿ ಕೇಸ್ ಹಾಕಿರೋದು ಟಿಪ್ಟೂರ್ ಕೋರ್ಟಲ್ಲಿ ಕೇಸ್ ನಡೀತಿದೆ. ಆವಾಗಿಂದಲೂ ಶಿವಯ್ಯ ಅವರು ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟರು ಮೇಡಮ್ ಅವರು ಕಂಪ್ಲೇಂಟ್ ತಗೊಂತಿಲ್ಲ. ನಮ್ಮನ್ನೇ ಬೇರೆ ಕೇಸಲ್ಲಿ ನಮ್ಮನ್ನೇ ಪಿಟ್ ಮಾಡ್ತಾರಂತೆ. ನಾವು ಬೇರೆ ಆಳನ್ನ ಬೈದಿದ್ದೀವಿ ಅಂತ ಜಾತಿನಿಂದನೇ ಕೇಸ್ ಕೊಟ್ಟಿದ್ದಾರೆ ನಮ್ಮ ತಾಯಿ ಮೇಲೆ. ಹಿಂಗೆ ನಮ್ಮ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಮ್ಮ ತಾಯಿನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ರೆ ಶಿವಯ್ಯ ಅನ್ನೋರು ಮಚ್ಚಿಡ್ಕೊಂಡು ನಮ್ಮ ತೋಟದ ಹತ್ರ ಎಲ್ಲ ತಿರುಗಾಡ್ತಿದ್ದಾರೆ ಕೊಲೆ ಮಾಡ್ತೀನಿ ಅಂತ. ಮತ್ತು ಅಮ್ಮನ್ನ ಈಗ ಮನೆಗೆ ಕರ್ಕೊಂಡು ಹೋದ್ರೆ ಜಾತಿನಿಂದನೇ ಕೇಸಿಂದ ಒಳಗೆ ಹಾಕಿಸ್ತೀನಿ ಅಂತ ಬೆದರಿಕೆ ಹಾಕಿ
ಹಾಕಿದ್ದಾರೆ. ಸುರೇಶ್ ಸರ್ ಕರೆದು ಕೇಸ ಮರ್ಜ್ ಮಾಡ್ತೀನಿ ಕಣಮ್ಮ, ಮುಚ್ಲಿಕ್ಕಿಗೆ ಸೈನ್ ಹಾಕಿ ಹೋಗಿರಿ ಅಂತಾರೆ. ಅದ್ರ ಬಗ್ಗೆ ಏನೇನೋ ಗೊತ್ತಿರಲ್ಲ ನಮಗೆ. ನಾವೇನಕ್ಕೆ ಮುಚ್ಲಿಕ್ಕಿಗೆ ಸೈನ್ ಹಾಕೋಣ ಅಂದರೆ ಇಲ್ಲಾಂದರೆ ಅರೆಸ್ಟ್ ಆಗ್ತೀರಾ ನೀವು ಅಂತ ನಮ್ಮನ್ನು ತುಂಬ ಎದುರಿಸ್ತಿದ್ದಾರೆ ಗಣಸಿ ಸ್ಟೇಷನ್ಗೆ ನಾವು ಈಗ 1 ವರ್ಷದಿಂದ ತಿರ್ಗಿರೋ ನಮಗೆ ನ್ಯಾಯ ಸಿಕ್ಕಿಲ್ಲ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.